ಫಿಲ್ಮಿ ಸ್ಟೈಲ್ನಲ್ಲಿ ಯುವಕನ ಕಿಡ್ನಾಪ್ ಮಾಡೋಕೆ ಯತ್ನ ಮಾಡಲಾಗಿದೆ. ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಕ್ರಾಸ್ ಬಳಿ ನಡೆದಿರುವಂತಹ ಒಂದು ಘಟನೆ ಇದೆ. ಹಲ್ಲೆ ನಡೆಸಿ ಅಪಹರಣಕ್ಕೆ ಈ ಗ್ಯಾಂಗ್ ಯತ್ನ ಮಾಡಿದೆ. 3 ಬೈಕ್ ಹಾಗೂ 1 ಕಾರ್ನಲ್ಲಿ ಬಂದಿದ್ದ ಈ ಗ್ಯಾಂಗ್ ಒಂದು ಕೃತ್ಯವನ್ನ ಎಸಗಲಿಕ್ಕೆ ಪ್ಲಾನ್ ಮಾಡಿರುವಂಥದ್ದು. ಪರಿಪರಿಯಾಗಿ ಬೇಡ್ಕೊಂಡ್ರೂ ಕೂಡ ಬಿಡದೆ ಹಲ್ಲೆ ಮಾಡಿ ನಂತರ ಕಾರ್ನೊಳಗೆ ಹತ್ತಿಸ್ಕೊಂಡು ಕಿಡ್ನಾಪ್ ಮಾಡಲಿಕ್ಕೆ ಯತ್ನ ಮಾಡಿದ್ರು. ಇನ್ನು ಜನರು ಜಮಾಯಿಸ್ತಾ ಇದ್ದಂತೆ ಆ ಯುವಕನನ್ನ ಅಲ್ಲೇ ಬಿಟ್ಟು ಈ ತಂಡ ಎಸ್ಕೇಪ್ ಆಗಿದೆ. ಕಾರ್ ಹಾಗೂ ಬೈಕ್ಗಳಲ್ಲಿ ಪುಡಿ ರೌಡಿಗಳು ಆ ಸ್ಥಳದಿಂದ ಕಾಲ್ ಕಿತ್ತಿದ್ದಾರೆ. ಹಾಗೂ ಎಂಟೈರ್ ಕಿಡ್ನಾಪ್ ಸೀನ್ ಹಿಂದೆ ಇದ್ದಂಥ ಮೊಬೈಲ್ನ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಅಂದರೆ ಬಹುಶಃ ಕಾರ್ನ ಒಳಗಡೆ ರೆಕಾರ್ಡ್ ಆದಂಥ ಒಂದು ವಿಡಿಯೋ ಇದು. ಹಿಂಬದಿ ಬರ್ತಿದ್ದಂಥ ಸವಾರರು ಅಥವಾ ಕಾರಿನ ಡ್ರೈವರು ಈ ರೀತಿಯಾಗಿ ಆ ವಿಡಿಯೋವನ್ನು ಸೆರೆ ಹಿಡಿದಿದ್ದಾರೆ. ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋನ ಗಮನಿಸ್ತಾ ಇದ್ದೀರಿ. 1 ಕಾರ್ ಹಾಗೂ 3 ಬೈಕ್ನಲ್ಲಿ ಬಂದಂಥ ಕಿಡಿಗೇಡಿಗಳು ಯುವಕನನ್ನು ಥಳಿಸ್ತಾರೆ, ಹಲ್ಲೆ ಮಾಡಿ ನಂತರ ಆತನನ್ನು ಕಾರ್ನಲ್ಲಿ ಹತ್ತಿಸ್ಕೊಂಡು ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಯಾವಾಗ ಅಲ್ಲಿ ಜನರು ಜಮಾಯಿಸ್ತಾರೋ, ಜನರ ಸಂಖ್ಯೆ ಅಲ್ಲಿ ಹೆಚ್ಚಾಗುತ್ತೋ ನಂತರ ಆ ಯುವಕನನ್ನು ಅಲ್ಲೇ ಬಿಟ್ಟು ಈ ಕಿಡಿಗೇಡಿಗಳು ಎಸ್ಕೇಪ್ ಆಗ್ತಾರೆ. ಸೊ ಎಂಟೈರ್ ಕಿಡ್ನಾಪ್ ಪ್ರಯತ್ನ ವಿಡಿಯೋ ಮೂಲಕ ಸೆರೆಯಾಗಿದೆ. ಹಿಂಬದಿ ಇದ್ದಂಥ ಸವಾರರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವಂಥ ವಿಡಿಯೋ ಇದು. ಎಕ್ಸ್ಕ್ಲೂಸಿವ್ ವಿಡಿಯೋವನ್ನು ಗಮನಿಸ್ತಾ ಇದ್ದೀನಿ. ಹಾಡಹಗಲೇ ರಾಜಧಾನಿಯಲ್ಲಿ ಈ ರೀತಿಯಾದಂಥ ಪುಡಾರಿಗಳಿಗೆ, ಕಿಡಿಗೇಡಿಗಳಿಗೆ ಕಾನೂನಿನ ಭಯ ಇಲ್ವಾ ಅಂತ. ಯಾಕಂದರೆ ಈಗಷ್ಟೇ ನಾವು ಗಮನಿಸಿದ್ವಿ, ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾಗಿ ಓಪನ್ ಆಗಿ ಹಾಡಹಗಲೇ ಕಿಡ್ನಾಪ್ ಮಾಡುವಂಥ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಸೊ ಈಗ ಆನೇಕಲ್ಲಲ್ಲೂ ಕೂಡ ಅಂಥದ್ದೇ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಂಕಿತಾ, ಯಾರೀ ಹುಡುಗ ಆ್ಯಂಡ್ ಈತನನ್ನು ಕಿಡ್ನಾಪ್ ಮಾಡಲಿಕ್ಕೆ ಯತ್ನ ಮಾಡಿದಾದ್ರು ಯಾಕೆ ಅಂತ, ಇವ್ರ ಕುರಿತಾಗಿ ಈ ಕಿಡಿಗೇಡಿಗಳ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ? ಅಂಕಿತಾ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಏನಿದು ಪ್ರಕರಣ, ಜೊತೆಗೆ ಈ ಹುಡುಗನನ್ನ ಕಿಡ್ನಾಪ್ ಮಾಡಲಿಕ್ಕೆ ಯತ್ನ ಮಾಡಿದಾದ್ರು ಯಾಕೆ, ಈ ಪುಡಾರಿಗಳು ಯಾರು, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಲಭ್ಯವಾಗಿದೆಯಾ? ರಾಹುಲ್, ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಓರ್ವ ಯುವಕನನ್ನ ಕಿಡ್ನಾಪ್ ಮಾಡೋದಕ್ಕೆ ಯತ್ನವನ್ನ ಮಾಡಿದ್ದಾರೆ, ಜೊತೆಗೆ ಆತನಿಗೆ ಹಲ್ಲೆಯನ್ನ ಕೂಡ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಹಾಡಹಗಲೇ ಈ ಘಟನೆ ನಡೆದಿದೆ. ಕಾರಿನಲ್ಲಿ ಹಾಗೆ ಬೈಕ್ನಲ್ಲಿ ಬಂದಂತಹ ಗ್ಯಾಂಗ್ ಒಂದು ಓರ್ವ ಯುವಕನನ್ನ ಕಾರಿನೊಳಗಡೆ ಎಳೆದಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆತ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಆತನನ್ನ ಬಿಡೋದಕ್ಕೆ ಮುಂದಾಗಲ್ಲ. ಸದ್ಯಕ್ಕೆ ಇದು ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡಿರುವಂಥದ್ದು. ಅಂದ್ರೆ ಇಡೀ ಏರಿಯಾದಲ್ಲೇ ಈ ಒಂದು ಘಟನೆ ಎಲ್ಲನನ್ನ ಕೂಡ ಬೆಚ್ಚಿ ಬೀಳಿಸಿದೆ. ಹಾಡಹಗಲೇ ಈ ರೀತಿಯಾಗಿ ಆಗುತ್ತೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸದ್ಯಕ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಯುವಕ ಏನಿದ್ದಾನೆ ಆತನಿಗೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲೊಂದಷ್ಟು ಜನ ಸಾರ್ವಜನಿಕರು ಸೇರಿಕೊಳ್ತಾರೆ. ಅದಾದ ಮೇಲೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ, ಅಂದ್ರೆ ಕಾರು ಮತ್ತೆ ಬೈಕ್ ನಲ್ಲಿ ಬಂದವರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಟೈಮಲ್ಲಿ ಆ ಯುವಕನನ್ನ ಅಲ್ಲೇ ಬಿಟ್ಟು ಓಡ್ ಹೋಗಿರುವಂಥದ್ದು. ಜೊತೆಗೆ ಆತ ಪರಿಪರಿಯಾಗಿ ಬೇಡ್ಕೊಳ್ತಾನೆ, ನನ್ನನ್ನ ಬಿಟ್ಬಿಡಿ, ನನಗೆ ಆಪರೇಷನ್ ಆಗಿದೆ ಅಂತ ಹೇಳಿ. ಆದ್ರೂ ಕೂಡ ಆ ಒಂದು ಗ್ಯಾಂಗ್ ಆತನನ್ನ ಹಲ್ಲೆ ಮಾಡಿ ಕಿಡ್ನಾಪ್ ಮಾಡೋದಕ್ಕೆ ಯತ್ನವನ್ನ ಮಾಡಿರುವಂಥದ್ದು. ಸದ್ಯಕ್ಕೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಗ್ತಾ ಇರುವಂಥದ್ದು. ಅಂದ್ರೆ ಬೇರೆ ಯಾವ್ದಾದ್ರು ವಿಚಾರಕ್ಕೆ ಗಲಾಟೆ ಆಯ್ತಾ, ಅಥವಾ ಕೇವಲ ಈ ರೀತಿಯಾಗಿ ಕಾನೂನು ವ್ಯವಸ್ಥೆಯನ್ನ ಹಾಳು ಮಾಡೋದಕ್ಕೆ ಅಥವಾ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋದಕ್ಕೆ ಈ ರೀತಿಯಾಗಿ ಮಾಡಿದ್ರ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ರಾಹುಲ್.